ಅಶ್ವವೇಗ ಸುದ್ದಿ ವಾಹಿನಿಯ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿ ಅವರು ಈಗಾಗಲೇ ರಾಜ್ಯದಲ್ಲಿ ಹಸಿರು ಕ್ರಾಂತಿಯನ್ನ ಶುರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿ ದೊಡ್ಡ ಮಧುರೆ ಗ್ರಾಮದಲ್ಲಿ ಇವತ್ತು ಅಶ್ವಕೋಟಿ ವೃಕ್ಷ ಅಭಿಯಾನ ಬಹಳ ಸುಂದರವಾಗಿ ನಡೆಯಿತು. ವಿಶೇಷ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತು ವಿಶೇಷ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಅದರ ಬಗ್ಗೆ ನೋಡೋಣ ಬನ್ನಿ. ಅಶ್ವವೇಗ ನ್ಯೂಸ್ ಚಾನೆಲ್ ಹಾಗೂ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಮತ್ತು ಬೆಂಗಳೂರು ರೋಟರಿ ಕ್ಲಬ್ ಸಹಭಾಗಿತ್ವದಲ್ಲಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿ ದೊಡ್ಡ ಮಧುರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಶ್ವಕೋಟಿ ವೃಕ್ಷ ಅಭಿಯಾನ ಬಹಳ ಸುಂದರವಾಗಿ ನಡೆಯಿತು. ಅಶ್ವವೇಗ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರೆ ಅವರ ನೇತೃತ್ವದಲ್ಲಿ ಸಿಇಒ ಸುಮಲತಾ ಆರ್ ಅವರು, ಸಂಪಾದಕರಾದ ನಾಗೇಶ್ ಗೌಡರವರು, ಪ್ರಿನ್ಸಿಪಾಲ್ ಎಡಿಟರ್ ರಾಘವ್ ಸೂರ್ಯ ಮತ್ತು ಬೆಂಗಳೂರು ರೋಟರಿ ಕ್ಲಬ್ ಮುಖ್ಯಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮ ಸಾರ್ಥಕ ರೀತಿಯಲ್ಲಿ ನಡೆಯಿತು. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಅಶ್ವವೇಗ ವಾಹಿನಿ ಸಮಾಜ ರಕ್ಷಣೆಗೂ ಸೈ, ಧರ್ಮ ರಕ್ಷಣೆಗೂ ಸೈ. ಆ ನಿಟ್ಟಿನಲ್ಲಿ ಹಲವಾರು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ. ನಮ್ಮ ನಾಡಿನ ಮಣ್ಣು, ಪರಿಸರ, ನೀರು, ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳಬೇಕಿದೆ. ಆ ನಿಟ್ಟಿನಲ್ಲಿ ನಮ್ಮ ವಾಹಿನಿ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯಾದ್ಯಂತ ಹಸಿರೀಕರಣ ಮಾಡಲು ಹೊರಟಿದೆ. ಮನುಷ್ಯ ಪರಿಸರ ಜೀವಿ. ಆದರೆ ಇವತ್ತು ಪರಿಸರದ ಒಟ್ಟಿಗೆ ಬದುಕಲು ಸಾಧ್ಯವಾಗ್ತಿಲ್ಲ. ಅದಕ್ಕೆ ಕಾರಣ ಎಲ್ಲಿಯೂ ಸಹ ಪರಿಸರ ಉಳಿದುಕೊಂಡಿಲ್ಲ. ನಿರಂತರವಾಗಿ ಪ್ರಕೃತಿಯನ್ನ ನಮ್ಮ ಪ್ರತಿನಿತ್ಯದ ಅವಶ್ಯಕತೆಗಳಿಗಾಗಿ ನಾಶ ಮಾಡುತ್ತಲೇ ಬರುತ್ತಿದ್ದೇವೆ. ಪ್ರಕೃತಿ ನಾವು ಬದುಕಲು ಬೇಕೇ ಬೇಕಿದೆ. ಪರಿಸರ ಸಂರಕ್ಷಣೆ ಅನ್ನೋದು ಒಬ್ಬರಿಂದ ಸಾಧ್ಯವಿಲ್ಲ. ಬದಲಾಗಿ ಪ್ರತಿಯೊಬ್ಬರ ಜವಾಬ್ದಾರಿ. ಒಂದು ಕಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ನಾಶವಾಗುತ್ತಿದ್ರೆ ಮತ್ತೊಂದು ಕಡೆ ಅಂತರ್ಜಲ ಬತ್ತಿ ಹೋಗುತ್ತಿದೆ. ಇದರಿಂದ ಮನುಕುಲಕ್ಕೆ ಅಪಾಯ ಎದುರಾಗಿದೆ. ಮನುಷ್ಯನ ದುರಾಸೆಗಳಿಗೆ, ಆತನ ವಿಕೃತಿಗಳಿಗೆ ವೃಕ್ಷ ಮಾತೆ ನಿರಂತರವಾಗಿ ಕಣ್ಣೀರು ಸುರಿಸುತ್ತಿದ್ದಾಳೆ. ಮನುಷ್ಯ ಪರಿಸರದೊಟ್ಟಿಗೆ ಬದುಕುವುದನ್ನ ಬಿಟ್ಟು ಪ್ರಕೃತಿಯಿಂದ ಸಿಗುವ ಎಲ್ಲಾ ಸಂಪತ್ತನ್ನ ದೋಚುತ್ತಿದ್ದಾನೆ. ಇದರಿಂದ ಮಳೆ ಹನಿಯೂ ಕೂಡ ಮಾಯವಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ಜಲಮೂಲಗಳು ಬತ್ತಿ ಹೋಗುತ್ತಿವೆ. ಇದೀಗ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಭೀಕರ ಬರಗಾಲದ ಛಾಯೆ ಆವರಿಸಿಕೊಂಡಿದೆ. ಪ್ರಕೃತಿಯನ್ನ ನಾವು ಕಾಪಾಡಿಕೊಳ್ಳದಿದ್ದರೆ ನಮ್ಮನ್ನ ನಾವೇ ಮಾರಣ ಹೋಮ ಮಾಡಿಕೊಳ್ಳಬೇಕಾಗುವ ಸಮಯ ಹತ್ತಿರದಲ್ಲಿದೆ. ನಮಗಾಗಿ ನಮ್ಮ ಮುಂದಿನ ಪೀಳಿಗೆ ಸುರಕ್ಷಿತವಾಗಿರಬೇಕಾದ್ರೆ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ. ಇದೊಂದು ಅರ್ಥಪೂರ್ಣವಾಗಿ ಒಂದು ಸಂಕಲ್ಪದ ದಿನವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಅಶ್ವ ರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ MD ಏನಿದ್ದಾರೆ ರಾಮಚಂದ್ರ ಆನವೇರಿ ಸರು, ಅವ್ರದ್ದು ಮೊದಲಿಂದನೂ ಇದೊಂದು ಸಂಕಲ್ಪ ಪರಿಸರಕ್ಕೆ ಮತ್ತು ಮಾಧ್ಯಮಕ್ಕೆ, ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಹೇಳ್ತಾನೆ ಇರ್ತಾರೆ. ಅದೇ ಇದರಲ್ಲಿ ಅವರು ಹಾದಿ ದಾಪುಗಾಲು ಇಟ್ಟಿರ್ತಾರೆ. ಸೊ ಹಾಗಾಗಿ ನಾವು ತಕ್ಷಣವಾಗಿ ನಮಗೆ ಸಿಕ್ಕಿದ್ದು ರೋಟ್ರಿ ಸಂಸ್ಥೆ. ಆ ರೋಟ್ರಿ ಸಂಸ್ಥೆ ಕೂಡ ಎಲ್ಲರಿಗೂ ಗೊತ್ತು, ಚಿರಪರಿಚಿತ, ಇಡೀ ವಿಶ್ವಕ್ಕೆ ಚಿರಪರಿಚಿತ ರೋಟ್ರಿ ಸಂಸ್ಥೆ ಕೂಡ. ರೋಟ್ರಿ ಸಂಸ್ಥೆಯ ಒಂದೇನು ಕೃಷಿ ವಿಭಾಗದಲ್ಲಿ ನಮ್ಮ ಶಿವಕುಮಾರ್ ಅವರು ಕೂಡ ನಮ್ಮ ಏನು ಸಂಸ್ಥೆಯ ಸಂಕಲ್ಪ ಇದೆ ಅದರದ್ದು ಎರಡೂ ಗುರಿ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಇಮಿಡಿಯೇಟಾಗಿ ಒಂದು ನಿರ್ಧಾರ ಮಾಡಿ ಸಂಸ್ಥೆಯ ಸಹಯೋಗದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ತುರ್ತಾಗಿ ಸ್ಪಂದಿಸಿದ್ರಿಂದಾಗಿ ಇವತ್ತೇನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಈ ದೊಡ್ಡ ಮಧುರೆ ಗ್ರಾಮದಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಬಂದು ಆ ಸರ್ಕಾರಿ ಶಾಲೆ ಮಕ್ಕಳು ಮತ್ತು ಹಳ್ಳಿಯವರು ಅನ್ನದಾತರಿಗೆ ರೋಟರಿ ಸಂಸ್ಥೆಯಿಂದ ಮಿಲಿಯನ್ ಮುರುಂಗ ಅಂತೇಳಿ ಒಂದು ಸಂಕಲ್ಪ ಇದೆ. ಮತ್ತು ನಮ್ಮದು ವಿಶೇಷವಾಗಿ ಅಶ್ವಕೋಟಿ ವೃಕ್ಷ ಅಂತೇಳಿ ಒಂದು ಮಹಾ ಅಭಿಯಾನ ಇದೆ. ಅದರದೇ ಅಂಗವಾಗಿ ನಾವು ಇವತ್ತು ಒಂದು ಹಬ್ಬ ಅಂತ ಹೇಳಿದ್ರೆ ಒಂದು ಹಬ್ಬದಲ್ಲೇ ನಾವು ಮುಗಿಸಲ್ಲ. ಪ್ರತಿ ಆಗಾಗ ಹಬ್ಬ ಅನ್ನೋದನ್ನು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಪ್ರಕೃತಿಗೆ ನಮ್ಮದು ಏನಾದರೂ ಒಂದು ಸೇವೆ ಮಾಡಬೇಕಾಗ್ತದೆ. ಯಾಕೆಂದರೆ ಹಸಿರೇ ಉಸಿರು. ನಮಗೆ ಹೆಂಗೆ ಉಸಿರಾಗುತ್ತೋ ಪ್ರಕೃತಿ ಕೂಡ ನಮಗೆ ಒಂದು ಉಸಿರಾಗಿರೋದ್ರಿಂದ ಆ ಒಂದು ಕಾರ್ಯಕ್ರಮನ ನಾವು ಯಶಸ್ವಿಯಾಗಿ ಸಾರ್ಥಕವಾಗಿ ಮಾಡಿದ್ದು ನಮಗೆಲ್ಲರಿಗೂ ಇವತ್ತೊಂದು ಸಂತೋಷ ಕೊಟ್ಟಿದೆ. ಇನ್ನು ಮುಂದೆ ಇದೊಂದು ನಾಂದಿ ಅಂತ ಹೇಳ್ಬೋದು. ಈವನ್ ರೋಟರಿ ಮತ್ತು ನಮ್ಮ ಅಶ್ವವೇಗ ಸಂಸ್ಥೆ ಏನಿದೆ, ಸೊ ಇದ್ರ ಮುಖಾಂತರ ಮಾಡಿರುವಂಥ ಕಾರ್ಯಕ್ರಮ ಇನ್ನೂ 10, 100, 1000 ಲಕ್ಷ ಗಟ್ಟೆಗಳು ಆಗ್ತದೆ ಅಂತ ಹೇಳಿ ನನಗೆ ಭರವಸೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ದಶಕಗಳಿಂದ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಿದ್ದು ಸಾಕು. ಪರಿಸರ ಮಾತೆಯ ಋಣ ತೀರಿಸುವ ಸುವರ್ಣ ಕಾಲ ಈಗ ಎಲ್ಲರಿಗೂ ಒದಗಿ ಬಂದಿದೆ. ಯುವ ಜನತೆ ಸೇರಿದಂತೆ ಮುಖ್ಯವಾಗಿ ಸಾಫ್ಟ್ವೇರ್ ಉದ್ಯೋಗಿಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಬಿಡುವು ಇಲ್ಲದಂತೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಒತ್ತಡದ ಮನಸ್ಸನ್ನು ಹಗುರ ಮಾಡಿಕೊಳ್ಳಲು ಜಾಲಿ ರೈಡ್ ಮಾಡುತ್ತಿರುತ್ತಾರೆ. ಈ ನಡುವೆ ನಿಮಗೆ ಅರಿವು ಇಲ್ಲದಂತೆ ನಿಮ್ಮಿಂದ ಪ್ರಕೃತಿಗೆ ಹಲವು ರೀತಿಯ ಹಾನಿಗಳು ಉಂಟಾಗಿರುತ್ತವೆ. ನಾವು ಕುಡಿದು ಬಿಸಾಕುವ ಪ್ಲಾಸ್ಟಿಕ್ ಬಾಟಲ್ ಬದಲಿಗೆ ಒಂದು ಗಿಡವನ್ನ ನೆಟ್ಟು ಪರಿಸರ ಸಂರಕ್ಷಿಸುವ ಜೊತೆಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ ನಿರ್ಮಿಸುವ ಕಾರ್ಯಕ್ಕೆ ನಾವೆಲ್ಲರೂ ಸಂಕಲ್ಪ ತೊಡಬೇಕಾಗಿದೆ.
ಇವತ್ತು ಪರಿಸರ ದಿನಾಚರಣೆ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಅದು ನಮ್ಮೂರಲ್ಲಿ ದೊಡ್ಡಮದ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದು ಕಾಕತಾಳೀಯನೋ ಇಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಇದು ಮಾಡಿದ್ದು ನಾವು. ನಂಗೆ ತುಂಬ ಖುಷಿ ಇದೆ. ಇವತ್ತಿಂದ ಗಿಡ ಬೆಳೆಸೋಣ, ಆದಷ್ಟು ನಮ್ಮ ಪ್ರಕೃತಿನ ನಾವೇ ಉಳಿಸ್ಕೋಬೇಕು. ಅದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ. ಹೌದು ವೀಕ್ಷಕರೇ, ನಮ್ಮ ಪೂರ್ವಜರು ಗ್ರಾಮಕ್ಕೊಂದು ಕೆರೆಗಳನ್ನ ಮಾಡಿ ಅವರ ಮುಂದಿನ ಪೀಳಿಗೆಗಳ ಜೀವನಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದ್ದರು. ಕೆರೆಗಳಿಂದ ಅಂತರ್ಜಲವೂ ಕೂಡ ಹೆಚ್ಚಾಗುವುದರ ಜೊತೆಗೆ ಆ ಗ್ರಾಮಗಳ ನೀರಿನ ಸಮಸ್ಯೆಯನ್ನ ನೀಗಿಸಿದ್ದರು. ಆದರೆ ನಾವು ಇವತ್ತು ಕೆರೆಗಳನ್ನೇ ಮಾಯ ಮಾಡುತ್ತಿದ್ದೇವೆ. ಇನ್ನು ನಗರ ಪ್ರದೇಶಗಳಲ್ಲಿ ಅದೆಷ್ಟು ಕೆರೆಗಳು ಲೇಔಟ್ಗಳಾಗಿ ಬದಲಾಗುತ್ತಿವೆ. ಒಂದಿಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಕೆರೆಗಳನ್ನ ಕಾಣಬಹುದಾಗಿದ್ದರೂ ಸಂರಕ್ಷಣೆ ಕಾರ್ಯಗಳು ಆಗುತ್ತಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಕೆರೆಗಳು ತುಂಬಾ ಅಗತ್ಯವಾಗಿವೆ. ಆದ್ದರಿಂದ ನಮ್ಮ ವಾಹಿನಿಯ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿಯವರು ಮೊದಲು ಕೆರೆಗಳ ಸಂರಕ್ಷಣೆ ಆಗಲೇಬೇಕು ಎಂದು ಸಂಕಲ್ಪ ತೊಟ್ಟು ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಸಂಚರಿಸಿ ಎಲ್ಲೆಲ್ಲಿ ಕೆರೆಗಳ ಸಂರಕ್ಷಣೆ ಆಗಬೇಕಿದೆಯೋ ಅಲ್ಲಿ ಕೂಡಲೇ ಕಾರ್ಯ ಪ್ರಾರಂಭಿಸಬೇಕೆಂದು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯದ ಜನರು ಈ ನಮ್ಮ ಮಹಾ ಕಾರ್ಯಕ್ಕೆ ಕೈ ಜೋಡಿಸಬೇಕಿದೆ. ಕೆರೆಗಳು ನಮ್ಮ ರೈತರ, ಗ್ರಾಮೀಣ ಜನರ ಮತ್ತು ಜಾನುವಾರುಗಳ ಜೀವನಾಡಿ. ಆದ್ದರಿಂದ ಈ ಕೂಡಲೇ ಕೆರೆಗಳ ಸಂರಕ್ಷಣೆ ಕಾರ್ಯ ಶುರುವಾಗಬೇಕಿದೆ. ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಕೆರೆಗಳ ಹೂಳು ತೆಗೆದು ಕೆರೆ ಒತ್ತುವರಿಯನ್ನ ತೆರವುಗೊಳಿಸುವ ಕೆಲಸವನ್ನ ಮಾಡಲಾಗುತ್ತಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮನುಷ್ಯ ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗುತ್ತಲೇ ಇದ್ದಾನೆ. ಕೊಡಲಿಯ ಪ್ರತಿಯೊಂದು ಏಟು ಭೂಮಿ ತಾಯಿಯ ಎದೆಯನ್ನ ಸೀಳುತ್ತಿದೆ. ಆದರೆ ಈ ವಿನಾಶದ ವಿರುದ್ಧ ಹಲವು ಹೋರಾಟಗಳು, ಜನಜಾಗೃತಿ ಅಭಿಯಾನಗಳು ನಡೆಯುತ್ತಿವೆ. ಆದರೂ ಪ್ರಯೋಜನ ಆಗುತ್ತಿಲ್ಲ. ಹೀಗೆ ಆಗಬಾರದು. ಈ ಸಲ ನಮ್ಮ ಅಶ್ವವೇಗ ನ್ಯೂಸ್ ಫೀಲ್ಡ್ಗೆ ಇಳಿದಿದೆ. ರಾಜ್ಯಾದ್ಯಂತ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಅದರ ಬಗ್ಗೆ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.